ಈ ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರಾಜ್ ಅವರು ಮನ ಬಂದಂತೆ ಕಮೆಂಟ್ ಮಾಡಿದ್ದಾರೆ, ತೀರಾ ಕೆಟ್ಟದಾಗಿ ಬರ್ಕೊಂಡಿದ್ದಾರೆ. ಈ ಪ್ರಕಾಶ್ ರಾಜ್ ಅಂತ ಅರೆ ಹುಚ್ಚ ಆತ ಹೇಳ್ತಾನೆ ಇದು ಬೆಗಿಂಗ್ ಫಾರ್ ವೋಟ್ಸ್ ಅಂತ ಹೇಳಿ. ರಾಜಕೀಯ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಚಿಂತನೆ ಮಾಡಬೇಕು ಅವರು. 2019 ಚುನಾವಣೆ ನಿಂತಿದೆ ಲೋಕಸಭೆಗೆ. ನಿನಗೆ ಭಿಕ್ಷೆ ಅಂತ ಹಾಕಿದ್ದು ಕೇವಲ 1,000 ವೋಟ್. ಆಗ ನೀನ್ ಭಿಕ್ಷೆ ಬೇಡಿದ ಪ್ರಕಾಶ್ ರಾಜ್. ಈ ಪ್ಲೇಟ್ ಶಿಫ್ಟಿಂಗ್ ಇದೆಯಲ್ಲ, ಇದನ್ನ ಬೆಗರ್ಸ್ ಬೆಗಿಂಗ್ ಫಾರ್ ವೋಟ್ ಅಂತಾರೆ. ನೀನೊಬ್ಬ ಸೀರಿಯಸ್ ನಟನೇ ಅಲ್ಲ, ಸೀರಿಯಸ್ ವ್ಯಕ್ತಿನೇ ಅಲ್ಲ ಅಂತ. ಈ ತಿರಂಗ ಯಾತ್ರಾ ಯಾವುದೇ ಬಿಜೆಪಿಯ ಪಕ್ಷದ ಫ್ಲಾಗ್ ಇರಲಿಲ್ಲ, ಬಿಜೆಪಿ ಪಕ್ಷದ ಯಾವುದೇ ಶಾಲ್ ಇರಲಿಲ್ಲ. ನಮಸ್ಕಾರ. ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರಾಜ್ ಈ ವ್ಯಕ್ತಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಜಸ್ಟ್ ಆಸ್ಕಿಂಗ್ ಅಂತ ಹೇಳ್ತಾ ಬಾಯಿಗೆ ಬಂದ ಹಾಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಟ್ವಿಟರ್ನಲ್ಲಿ ಮನಸೋ ಇಚ್ಛೆಯಾಗಿ ಬರ್ಕೊಂಡಿರ್ತಾರೆ. ಇವರು ಕೇಳುವಂಥ ಕೆಲ ಪ್ರಶ್ನೆಗಳನ್ನ ನೋಡಿದ್ರೆ ಕೆಲ ಭಾರತೀಯರಿಗಂತೂ ರಕ್ತ ಕುದಿಯುತ್ತೆ. ಅಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಈಗ ಇದೇ ಪ್ರಕಾಶ್ ರಾಜ್ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ನ ಯಶಸ್ಸನ್ನ, ನಮ್ಮ ಯೋಧರ ಗೆಲುವನ್ನ ಸಂಭ್ರಮಿಸೋದಕ್ಕಾಗಿ ತಿರಂಗ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಆ ಯಾತ್ರೆಯ ಬಗ್ಗೆ ಈ ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರಾಜ್ ಅವರು ಮನ ಬಂದಂತೆ ಕಮೆಂಟ್ ಮಾಡಿದ್ದಾರೆ, ತೀರಾ ಕೆಟ್ಟದಾಗಿ ಬರ್ಕೊಂಡಿದ್ದಾರೆ. ಬೆಗರ್ಸ್ ಆನ್ ದ ಸ್ಟ್ರೀಟ್ಸ್ ಬೆಗ್ಗಿಂಗ್ ಫಾರ್ ದ ಓಟ್ಸ್ ಅಂತ ಬರ್ಕೊಂಡಿದ್ದಾರೆ. ಅಂದ್ರೆ ಭಿಕ್ಷುಕರು ಬೀದಿಯಲ್ಲೇ ನಿಂತು ವೋಟ್ಗಾಗಿ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಇವರು ಬರ್ಕೊಂಡಿದ್ದಾರೆ. ಎಷ್ಟು ಕೆಟ್ಟದಾಗಿ ಬರ್ಕೊಂಡಿದ್ದಾರೆ ಪ್ರಕಾಶ್ ರಾಜ್ ಅವರು. ಇವರ ಈ ವರ್ತನೆಯ ಬಗ್ಗೆ, ಇವರ ಈ ಮನಸ್ಥಿತಿಯ ಬಗ್ಗೆ, ಇವರು ಮಾಡಿರುವಂತಹ ಈ ಪೋಸ್ಟ್ನ ಬಗ್ಗೆ ಬಿಜೆಪಿ ವಕ್ತಾರ ಅಶೋಕ್ ಗೌಡ ಅವರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಪ್ರಕಾಶ್ ರಾಜ್ ಅಂತ ಕನ್ನಡ ಅಲ್ಲದೆ ಅನ್ಯ ಭಾಷೆಗಳಲ್ಲಿ ನಟಿಸ್ತಕ್ಕಂತಹ ಒಬ್ಬ ಹಿರಿಯ ನಟ. ಸದಾ ತಾನು ಜಸ್ಟ್ ಆಸ್ಕಿಂಗ್ ಅಂತ ಹೇಳಿ ಇಲ್ಲ ಸಲ್ಲದ ಟೀಕೆಗಳನ್ನ ಸತತವಾಗಿ ಮಾಡ್ಕೊಂಡ್ ಬರ್ತಾರೆ. ಬೆಗಿಂಗ್ ಫಾರ್ ವೋಟ್ಸ್ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದ್ದಾರೆ. ಅದ್ರಲ್ಲಿ ಏನು ಅಂದ್ರೆ, ಚಿತ್ರ ತೋರಿಸಿರೋದು ಏನು ಅಂದ್ರೆ, ತಿರಂಗ ಯಾತ್ರೆ ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಪಾಕಿಸ್ತಾನದ ಉಗ್ರಗಾಮಿಗಳ ಮೇಲೆ ಅಟ್ಯಾಕ್ ಮಾಡಿ ಒಂದು ತಕ್ಕ ಪಾಠವನ್ನು ಪಾಕಿಸ್ತಾನಕ್ಕೆ ಕಲಿಸಿರ್ತಾರೆ. ಅವರ ಸಪೋರ್ಟ್ಗೋಸ್ಕರವಾಗಿ ಅವರ ಬೆನ್ನೆಲುಬಿಗೆ ನಿಲ್ಲಬೇಕು ಅಂತ ಹೇಳಿ ಏನು ಪ್ರತಿಯೊಬ್ಬ ಭಾರತೀಯರ ಆಶಯ ಇತ್ತು, ಅದರ ಪ್ರಕಾರ ತಿರಂಗ ಯಾತ್ರೆನ ಸೈನಿಕರು, ವೈದ್ಯರು, ವೃತ್ತಿಪರ ವಕೀಲರು, ವೃತ್ತಿಪರರು, ಬೇರೆ ಬೇರೆ ವೃತ್ತಿಗಳಲ್ಲಿರ್ತಕ್ಕಂತಹವರು ಇವರೆಲ್ಲರೂ ಸೇರ್ಕೊಂಡು, ಜೊತೆಗೆ ನಮ್ಮ ಸಣ್ಣ ಪುಟ್ಟ ಕಾರ್ಯಕರ್ತರು, ಒಂದಷ್ಟು ಜನ ನಾಯಕರುಗಳು ಸೇರಿಸ್ಕೊಂಡು ಒಂದು ತಿರಂಗ ಯಾತ್ರೆ ಮಾಡಬೇಕು ಅಂತ ಹೇಳಿ ಹೊರಟ್ವಿ. ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ ಈ ತಿರಂಗ ಯಾತ್ರೆನ ಭಾಗಿ ಆಗ್ತಾ ಇದ್ದೇವೆ. ಪ್ರತಿಯೊಬ್ಬ ಕಾರ್ಯಕರ್ತರೇ ಅಂತಾನೆ ಅಲ್ಲ, ಎಲ್ಲ ಸಮಾಜದ ಪ್ರತಿಯೊಬ್ಬ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಆಗ ಈ ಯಾರು ಅರೆ ಹುಚ್ಚ ಇದ್ದಾನೆ, ಈ ಪ್ರಕಾಶ್ ರಾಜ್ ಅಂತ ಅರೆ ಹುಚ್ಚ, ಆತ ಹೇಳ್ತಾನೆ ಇದು ಬೆಗಿಂಗ್ ಫಾರ್ ವೋಟ್ಸ್ ಅಂತ ಹೇಳಿ. ಆಯ್ತು ಸ್ವಾಮಿ, ನಿಮ್ಮ ಟ್ವಿಟ್ಟರ್ ಅಲ್ಲಿ ಕೆಳಗಡೆ ಬರ್ದಿದ್ರಲ್ಲ ಕಮೆಂಟ್ಸು, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಪ್ರಕಾಶ್ ರಾಜ್. ಯಾಕೆ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನೀನ್ ಹುಟ್ಟಿದ್ದು ರಾಯ್ ಅಂತ, ಪ್ರಕಾಶ್ ರೈ ಅಂತ. ನಿನ್ನ ಹೆಸರು ಬಗ್ಗೆನೆ ನಿನಗೆ ಅಭಿಮಾನ ಇಲ್ಲ. ನೀನು ಹುಟ್ಟಿದ್ದು ಮಂಗಳೂರಲ್ಲಿ. ಯಾಕೆಂದ್ರೆ ನೀನು ತ್ರಿಭಾಷಾ ನಟನಾಗೋ, ಪಂಚಭಾಷಾ ನಟನಾಗೋ ನಟಿಸ್ಬೇಕು ಅಂತ ಹೇಳಿ ನಿನ್ನ ಹೆಸರನ್ನು ನೀನು ತ್ಯಾಗ ಮಾಡಿ ರಾಜ್ ಅಂತ ಸೇರಿಸ್ಕೊಂಡಂತಹ ಮನಸ್ಥಿತಿ ಇರ್ತಕ್ಕಂಥವ್ನು. ಹಾಗಾದ್ರೆ ನಿನ್ನ ಹೆಸರು ಬಿಟ್ಟಾಗ ಭಿಕ್ಷೆ ಬಿಡ್ತಿದ್ದ? ನನ್ಗೆ ಈ ಭಾಷೆನಲ್ಲಿ, ತಮಿಳ್ ಭಾಷೆನಲ್ಲಿ, ತೆಲುಗು ಭಾಷೆನಲ್ಲಿ, ಕನ್ನಡ ಭಾಷೆನಲ್ಲಿ, ಮಲಯಾಳಂ ಭಾಷೆನಲ್ಲಿ, ಹಿಂದಿ ಭಾಷೆನಲ್ಲಿ ನನ್ಗೆ ಪಾತ್ರ ಕೊಡಿ ಅಂತ ಭಿಕ್ಷೆ ಬೇಡ್ದ? ನೀನು ರೈ ಅಂತ ಬಿಟ್ಟು ರಾಜ್ ಅಂತ ಸೇರ್ಸ್ಕೊಂಡಲ್ಲ. ಆಗ ಆಯ್ತಪ್ಪ. 2019 ಚುನಾವಣೆ ನಿಂತಿದ್ದೆ ಲೋಕಸಭೆಗೆ, ಬೆಂಗಳೂರು ಸೆಂಟ್ರಲ್ ಇಂದ. ಆಗ ನೀನು ನಿನ್ಗೆ ಎಲ್ಲಾರ ಹತ್ರ ಹೋಗಿ ಭಿಕ್ಷೆ ಬೇಡದಲ್ಲ. ಆದ್ರೆ ನಿನ್ಗೆ ಭಿಕ್ಷೆ ಅಂತ ಹಾಕಿದ್ದು ಕೇವಲ ಪಾರ್ಲಿಮೆಂಟ್ ಸೀಟು, 24 ಲಕ್ಷ ಜನ ವೋಟರ್ಸು. ಅದ್ ನಿಂಗೆ ಬಂದಿದ್ದು ಕೇವಲ 1,000 ವೋಟ್. ಆಗ ನೀನ್ ಭಿಕ್ಷೆ ಬೇಡಿದ ಪ್ರಕಾಶ್ ರಾಜ್? ನೋಡಿ ಪ್ರಕಾಶ್ ರಾಜ್, ನೀವು ಅರ್ಥ ಮಾಡ್ಕೊಬೇಕಾಗಿರೋ ವಿಚಾರ ಏನಂದ್ರೆ, ಭಾರತ ಮತ್ತು ಭಾರತೀಯ ಸಂಸ್ಕೃತಿ ಏನಿದೆ ಇದು ದೊಡ್ಡದು. ನಾವು ಪ್ರತಿಯೊಬ್ರು ಸಹ ಭಾರತೀಯ ಸೈನಿಕರಿಗೆ ಇವತ್ತು ಗೌರವ ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಯಾರು ಮಿಲಿಟೆಂಟ್ಸು ಅಂದ್ರೆ ಉಗ್ರಗಾಮಿಗಳು ಭಾರತದ ಒಳಗಡೆ ಬಂದು, ಟೆರರಿಸ್ಟ್ಗಳು, ಉಗ್ರಗಾಮಿಗಳು ಭಾರತದ ಒಳಗಡೆ ಬಂದು 26 ಜನ ಅಮಾಯಕರು ಮತ್ತು 4 ಜನ ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋದಂತಹವ್ರನ್ನ ಕೊಲೆ ಮಾಡಿದ್ರು. ಆ ಕೊಲೆ ಮಾಡಿದಂತಹ ಪರಿಸ್ಥಿತಿನಲ್ಲಿ ಭಾರತ ಒಂದು ಅತ್ಯಂತ ಸಂವೇದನಾಶೀಲವಾಗಿ ನಡ್ಕೊಳ್ತು ಆ 26 ಜನ ಕುಟುಂಬಗಳಿಗೆ. ನೀನು ಹೋಗಿ ಅವ್ರ ಮನೆಗಳಿಗೆ ಒಂದು ದಿನ ಸಾಂತ್ವನ ಹೇಳ್ದ ಪ್ರಕಾಶ್ ರಾಜ್? ಇದೆಲ್ಲ ಹತ್ಲ ಕಡೆ ಹೋಗ್ಲಿ. ಈಗ ತಿರಂಗ ಯಾತ್ರೆ ಅವ್ರ ಸಪೋರ್ಟ್ ಅಲ್ಲಿ ಮಾಡ್ತಿರೋದು, ಅದಕ್ಕೆ ಹೋಗಿ ಭಿಕ್ಷುಕರು ಅಂತೀಯಲ್ಲ. ಯಾರು ಭಿಕ್ಷುಕ ಪ್ರಕಾಶ್ ರಾಜ್? ಯಾರು ಭಿಕ್ಷುಕ? ನೀನು ಭಿಕ್ಷುಕ. ಮತ್ತು ಪ್ರತಿ ಬಾರಿ ಸಹ
ಟೀಕೆ ಮಾಡ್ಬೇಕಾದ್ರೆ ಹೇಗಿರ್ಬೇಕು ಅಂತಂದ್ರೆ ಮುಂದೆ ಇರೋರು ಹೌದಪ್ಪ ಇನ್ ಸರಿಯಾಗಿ ಹೇಳ್ತಿದ್ದಾನೆ ಅಂತ ಯೋಚನೆ ಮಾಡ್ಬೇಕು. ಆದ್ರೆ ನೀನ್ ಮಾಡ್ತಕ್ಕಂಥದ್ದು ಬರೀ ಲೇವಡಿ ಉಡಾಫೆ ಮತ್ತು ಇದು ನಿನ್ನ ಮನಸ್ಥಿತಿಯನ್ನು ತೋರಿಸ್ತದೆ. ನೀನೊಬ್ಬ ಸೀರಿಯಸ್ ನಟನೇ ಅಲ್ಲ, ಸೀರಿಯಸ್ ವ್ಯಕ್ತಿನೇ ಅಲ್ಲ ಅಂತ. ಇನ್ನು ಬಿಜೆಪಿ ವಕ್ತಾರೆ ಸುರಭಿ ಕೂಡ ಈ ಒಂದು ಪೋಸ್ಟ್ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳಿ. ಖ್ಯಾತ ನಟ ತಮ್ಮ ಎಕ್ಸ್ ಅಕೌಂಟ್ ಮೂಲಕ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಆ ಪೋಸ್ಟ್ ನಲ್ಲಿ ಬಿಜೆಪಿಯ ನಾಯಕತ್ವದಲ್ಲಿ ನಡೀತಿರುವಂತಹ ತಿರಂಗ ಯಾತ್ರೆ ಬಗ್ಗೆ ಹೇಳ್ತಾರೆ. ಇದು ಬೆಗರ್ಸ್ ಬೆಗಿಂಗ್ ಫಾರ್ ವೋಟ್ಸ್, ಅಂದ್ರೆ ನಾವು ಮಾಡಿರುವಂತಹ ಅದ್ಭುತವಾದಂತಹ ಒಂದು ತಿರಂಗ ಯಾತ್ರೆನ ಬೆಗರ್ಸ್ ಬೆಗಿಂಗ್ ಫಾರ್ ವೋಟ್ಸ್ ಅಂತ ಒಂದು ಕಾಮೆಂಟ್ ಹಾಕ್ತಾರೆ. ಪ್ರಕಾಶ್ ರಾಜ್ ಅವರು ಬಹಳ ವರ್ಷಗಳ ಹಿಂದೆ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಸ್ಪರ್ಧೆ ಮಾಡಿದಂತ ಚುನಾವಣೆಯಲ್ಲಿ ಬಹುಶಃ ಅವರು ಡೆಪಾಸಿಟ್ ಅನ್ನು ಕಳ್ಕೊಂಡ್ರು ಅನ್ಸುತ್ತೆ. ಇಂತಹ ಒಂದು ಸಿಚುವೇಶನ್ನಲ್ಲಿ ಅವರಿಗೆ ರಾಜಕೀಯ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಚಿಂತನೆ ಮಾಡಬೇಕು, ಅವರು ಆತ್ಮಲೋಕನ ಮಾಡ್ಕೊಡ್ಬೇಕು ಅಂತ ನನಗೆ ಅನ್ಸುವಂಥದ್ದು. ಯಾಕೆ ಅಂದ್ರೆ ಯಾವಾಗ ಕಾಂಗ್ರೆಸ್ ಪಕ್ಷದವರು ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಸಿದ್ದರಾಮಯ್ಯನವರೇ ಬಂದು ಹೇಳ್ತಾರೆ ಬೇಡ ಕಠಿಣ ಕ್ರಮ ತಗೊಳ್ಳೋದು ನೆಸೆಸರಿ ಇಲ್ಲ, ಅದು ತಕ್ಷಣವಾಗಿ ಇಲ್ಲ ತಗೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಡಿಎಸ್ಕಲೇಟ್ ಅಂತ ಒಂದು ಪೋಸ್ಟ್ಗಳನ್ನ ನೋಡಿ ಯಾವ ಕಾಂಗ್ರೆಸ್ ಪಕ್ಷ ಇಲ್ಲ ಇದು ಸರಿಯಲ್ಲ ಅಂತ ಹೇಳೋದಲ್ವೋ ಅಂತಹ ಪಕ್ಷ ಹೋಗಿ ನಂತರ ಇಂದಿರಾ ಗಾಂಧಿಯನ್ನ ನಾಪಿಸ್ಕೊಳ್ತಾರೆ. ಈ ಪ್ಲೇಟ್ ಶಿಫ್ಟಿಂಗ್ ಇದೆಯಲ್ಲ, ಇದನ್ನ ಬೆಗರ್ಸ್ ಬೆಗಿಂಗ್ ಫಾರ್ ವೋಟ್ ಅಂತಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ತನ್ನ ಇತಿಹಾಸದಲ್ಲಿ ಕಾರ್ಗಿಲ್ ವಾರ್ ಆಗಿರ್ಬೋದು, ಅದರ ಮುಂಚಿನ ವಾರ್ಗಳಿರ್ಬೋದು, ಎಲ್ಲಾದ್ರಲ್ಲೂ ಯಾವತ್ತು ನಮ್ಮ ದೇಶದ ಸಾರ್ವಭೌಮತೆಯ ಬಗ್ಗೆ ಒಂದು ಪ್ರಶ್ನೆ ಬರುತ್ತೋ ಅದನ್ನ ಯಾವತ್ತೂ ಲೈಟ್ ಆಗಿ ತಗೊಂಡಿಲ್ಲ. ಯಾವತ್ತೂ ನಮ್ಮ ಸೇನೆಯ ಜೊತೆಗೆ ಇದ್ದಾರೆ. ಕಾರ್ಗಿಲ್ ವಾರ್ ಆದ ನಂತರ ಬಹಳಷ್ಟು ಬಾರಿ ನೀವು ನೋಡಿರ್ತೀರ, ಭಾರತೀಯ ಜನತಾ ಪಾರ್ಟಿ ಒಂದೇ ರಾಜಕೀಯ ಪಕ್ಷ ಕಾರ್ಗಿಲ್ ಮೆಮೋರಿಯಲ್ ದಿವಸ್ ಅಂತ ಮಾಡುವಂಥದ್ದು, ಆಚರಿಸೋದು, ನಮ್ಮ ಸೈನಿಕರನ್ನ ನಾಪಿಸ್ಕೊಳ್ಳೋದು, ನಮ್ಮ ಗೆಲುವಿನ ಬಗ್ಗೆ ಹೆಮ್ಮೆ ಪಡೋದು. ಈ ತಿರಂಗ ಯಾತ್ರಾ ಯಾವುದೇ ಬಿಜೆಪಿಯ ಪಕ್ಷದ ಫ್ಲಾಗ್ ಇರಲಿಲ್ಲ, ಬಿಜೆಪಿ ಪಕ್ಷದ ಯಾವುದೇ ಶಾಲ್ ಇರಲಿಲ್ಲ. ಇದು ನಮ್ಮ ದೇಶದ ಒಂದು ಐತಿಹಾಸಿಕ ಆಪರೇಷನ್ ಸಿಂಧೂರನ್ನ ಹೆಮ್ಮೆಯಿಂದ ನಾವು ಉತ್ಸವಿಸಿದ್ವಿ. ಜನರಿಗೆ ಒಂದು ಅವಕಾಶ, ಅಂದ್ರೆ ಎಲ್ಲಾ ಜನರಿಗೂ ಅದು ಪಕ್ಷದ ಕಾರ್ಯಕ್ರಮ ಆಗಿರ್ಲಿಲ್ಲ, ಅದು ಕಾರ್ಯಕ್ರಮ ಆಗಿದ್ದು ನೇತೃತ್ವದಲ್ಲಿ ಇರಬಹುದಿತ್ತು ಹೊರತು ತಿರಂಗ ಯಾತ್ರೆ ತಗೊಂಡು ಹೋಗಿದ್ದು ನಾವು ನಮ್ಮ ಸೈನಿಕರೊಂದಿಗಿದ್ದೀವಿ, ನಮಗೆ ಇದ್ರ ಬಗ್ಗೆ ಹೆಮ್ಮೆ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ. ಬಹುಶಃ ಇದು ಈ ಖ್ಯಾತ ನಟರಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅವ್ರು ಬರುವಂತಹ ವಿಚಾರಧಾರೆಯಲ್ಲಿ ಪಾಕಿಸ್ತಾನಕ್ಕೆ ಜೊತೆಗೆ ಅಮನ್ಕೆ ಆಶಾ ಮಾಡಬೇಕು ಹೊರತು ಕಠಿಣ ಕ್ರಮ ತಗೊಳ್ಬಾರ್ದು. ಯಾವ 26 ಜನರ ಸಾವಿನ ನಂತರ ಮಾಡಿರುವಂತಹ ಈ ಆಪರೇಷನ್ ಸಿಂಧೂರಿಗೆ ಅವರಿಗೆ ಯಾವುದೇ ಆದಂತಹ ಹೆಮ್ಮೆ ಇಲ್ಲ. ಪಾಕಿಸ್ತಾನದ ಜೊತೆಗೆ ಅಮನ್ಕೆ ಆಶಾ ಮಾಡಬೇಕು ಹೊರತು ಕಠಿಣ ಕ್ರಮ ಬೇಕಾಗಿದೆ.